ಅಂತಹ ಒಂದು ದಿವ್ಯ ಜ್ಯೋತಿ, ವೈರಾಗ್ಯದ ನಿಧಿ. ಈ ಜಗತ್ತಿನಲ್ಲಿ ಬರೇ ಗಣಮಕ್ಕಳಷ್ಟೇ ಮಹಾತ್ಮರಾಗ್ತಾರಂತಲ್ಲ, ಒಬ್ಬ ಹೆಣ್ಣು ಮಗಳು ಕೂಡ ಇಡೀ ಜಗತ್ತಿನ ಜನರೆಲ್ಲ ನಮಸ್ಕರಿಸಬೇಕು. ಅಂತಹ ಪೂಜನೀಯ ವ್ಯಕ್ತಿತ್ವ, ಆದರ್ಶಗಳಲ್ಲಿ ಪರಮ ಆದರ್ಶ, ಗುಣಗಳಲ್ಲಿ ಸರ್ವಶ್ರೇಷ್ಠ ಗುಣ. ಅಷ್ಟೇ ಅಲ್ಲದೆ ಸಾಧನೆಯಲ್ಲಿಯೇ ಅದ್ವಿತೀಯ ಸಾಧನೆಯನ್ನ ಮಾಡಿದಂತಹ ಈ ಜಗತ್ತಿನ ಶಿವಶರಣರ ಸಂಕುಲಕ್ಕೆ ಬೆಳಕಾಗಿ ಬಾಳಿದಂಥವಳು ಅಕ್ಕ ಮಹಾದೇವಿಯ ದಿವ್ಯ ಚರಿತ್ರೆಯನ್ನು ನಾವೆಲ್ಲ ಕೇಳವರದೇವು. ಆ ಅಕ್ಕ ಮಹಾದೇವಿಯವರ ಒಂದು ವಚನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಗಳ ಚೇಷ್ಟೆಗೆ ಕರಗಳ ಚೇಷ್ಟೆಗೆ ಕರಗಳ ಚೇಷ್ಟೆಗೆ ಮನವೇ ಬೀಜ, ಕರಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಒಡಬೆರೆದ ಬಳಿಕ ಎನಗೆ ಭವವುಂಟೆ. ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಒಡಬೇರದ ಬಳಿಕ ಎನಗೆ ಭವವುಂಟೆ. ಎನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ, ಎನಗೆ ಭವವುಂಟೆ ಎನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ. ದೇವಾ ದೇವಾ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಂಗಳ ಚೇಷ್ಟೆಗೆ ಮನವೇ ಬೀಜ, ಕರಂಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ, ಒಡಬೆರದ ಬಳಿಕ ಎನಗೆ ಭವವುಂಟೆ. ಎನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ, ಎನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಂಗಳ ಚೇಷ್ಟೆಗೆ ಕರಂಗಳ ಚೇಷ್ಟೆಗೆ ಕರಂಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ಲೋಕದ ಚೇಷ್ಟೆಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ.
ಶಿವಮೊಗ್ಗ ಜಿಲ್ಲೆ ಉಡತಡಿಯಲ್ಲಿ ಇಬ್ಬರು ಶರಣ ದಂಪತಿಗಳಿದ್ದರು. ಓಂಕಾರಪ್ಪ ಮತ್ತು ಲಿಂಗಮ್ಮ ಅಂತ. ಬಹಳ ಸಾತ್ವಿಕರು. ಅಂಥವರ ಉದರದಿಂದ ಒಂದು ದಿವ್ಯ ಜ್ಯೋತಿ ಅವತರಿಸಿತು. ಸಾಮಾನ್ಯವಾಗಿ ಮಹಾತ್ಮರೆಲ್ಲರೂ ಲೋಕವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿದಂಥವರು. ಮರುಗದ ಗಿಡ ಹುಟ್ಟುತ್ತಲೇ ಪರಿಮಳ. ಆಗ ಮಹಾತ್ಮರು ಹುಟ್ಟುತ್ತಲೇ ಅಂತಹ ದಿವ್ಯ ಶಕ್ತಿ ಅವರಲ್ಲಿರ್ತದೆ. ಆಗ ಅಕ್ಕ ಮಹಾದೇವಿಯವರು ಬಾಲ್ಯದಲ್ಲಿರುವಾಗಲೇ ಅವರಲ್ಲಿ ಶಿವಭಕ್ತಿ ನೆಲೆಸಿತ್ತು. ಅವರು ಹುಟ್ಟಿದಾಗ ಜಗತ್ತಿಗೆಲ್ಲ ಆನಂದ ಆಯಿತು. ಯಾಕೆ ಅಂದರೆ ಸಾಮಾನ್ಯಳಾದಂತಹ ಹೆಣ್ಣು ಮಗು ಅದಾಗಿರಲಿಲ್ಲ. ಸಾಮಾನ್ಯವಾದಂತಹ ಬಾಲಕಿ ಆಕೆ ಆಗಿರಲಿಲ್ಲ. ಯಾಕೆ ಅಂದ್ರೆ ಎಲ್ಲ ಶಿವಶರಣರು ಕೂಡ ಅಕ್ಕ ಮಹಾದೇವಿಯ ವೈರಾಗ್ಯಕ್ಕೆ ತಲೆಬಾಗಿದ್ರು. ಇವತ್ತಿಗೂ ಕೂಡ ಯಾರೇ ಮಹಾತ್ಮರಿರಲಿ, ಆಧ್ಯಾತ್ಮಿಕ ಕ್ಷೇತ್ರದ ಸಾಧಕರು ಯಾರೇ ಇರಲಿ, ಅಕ್ಕ ಮಹಾದೇವಿ ಅನ್ನುವಂಥ ಹೆಸರು ಬಂತು ಅಂದರೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅಷ್ಟು ದೊಡ್ಡ ಹೆಸರು. ಆಗ ಬೆಳೀತಾ ಬೆಳೀತಾ ಅಕ್ಕ ಮಹಾದೇವಿಯವರು ಶಿವಗುಣ ಅವರಲ್ಲಿ ವಿಕಸಿತ ಆಗ್ತಾ ಹೋಯಿತು. ಪ್ರತಿದಿನ ತಂದೆ ತಾಯಿಗಳು ಪೂಜೆ ಮಾಡುವುದನ್ನು ನೋಡ್ತಾ ಇದ್ಲು. ಆ ಬಳಿಕ ತಾನೂ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಪ್ರತಿದಿನ ಅವರು ಗುರುಗಳ ಪ್ರವಚನ ಕೇಳ್ತಾ ಇದ್ರು. ಈಕೆಯೂ ಪ್ರವಚನ ಕೇಳಲಿಕ್ಕೆ ಹೋದ್ಲು. ಹೀಗೆ ನಿರಂತರವಾಗಿ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಜಾಗೃತ ಆಗ್ತಾ ಹೋಯಿತು. ಹೋದ ಬಳಿಕ ತಂದೆ ತಾಯಿಗಳಿಗೆ ಗೊತ್ತಾತು, ಈಕೆಯಲ್ಲಿ ಇಷ್ಟು ಪ್ರಖರವಾಗಿ ಅಧ್ಯಾತ್ಮದ ಸಂಸ್ಕಾರದ ಅಂದ ಬಳಿಕ ಈಕೆ ಇಂದಿಲ್ಲ ನಾಳೆ ಮಹಾತ್ಮ ಆಗತಾಳಂತ ಅವರಿಗೆ ಅನಿಸ್ತು. ಯಾಕೆ ಅಂದ್ರ ಹಿರಿಯರಲ್ಲಿಯೂ ಇರಲಾರದಂಥ ಸಂಸ್ಕಾರ ಸಣ್ಣ ಬಾಲಕಿಯಲ್ಲಿ ಹೆಂಗೆ ಬರಲಿಕ್ಕೆ ಸಾಧ್ಯದ? ಹಿರಿಯರಿಗೂ ಇರಲಾರದಂಥ ಆಧ್ಯಾತ್ಮಿಕ ಪ್ರಜ್ಞಾ ಇಷ್ಟು ಸಣ್ಣ ವಯಸ್ಸಿನ ಬಾಲಕಿಗೆ ಹೇಗೆ ಬರಲಿಕ್ಕೆ ಸಾಧ್ಯದ? ಆದ್ರ ಕ್ರಮೇಣವಾಗಿ ವಿಕಾಸ ಆಗ್ತಾ ಆಗ್ತಾ ಅಕ್ಕ ಮಹಾದೇವಿ ಬೆಳೆದು ದೊಡ್ಡವಳಾಗ್ತಾ ಹೋದ್ಲು. ಹೋದಾಗ ಆಕೆಯ ಮನಸ್ಸಿನಲ್ಲಿ ಇರುವಂಥದ್ದೇ ಬೇರೆ, ಲೋಕ ಚಿಂತಿಸುವಂಥದ್ದೇ ಬೇರೆ. ಸಾಮಾನ್ಯವಾಗಿ ಆಕೆಯ ಗೆಳತಿಯರೆಲ್ಲರೂ ಕೂಡ ಅವರಿಗೊಂದು ಕನಸು ಬೇರೆನೇ ಇತ್ತು, ಈ ಅಕ್ಕ ಮಹಾದೇವಿಗೊಂದು ಕನಸು ಬೇರೆನೇ ಇತ್ತು. ಆಧ್ಯಾತ್ಮಿಕ ವ್ಯಕ್ತಿಯ ಕನಸುಗಳು ಬೇರೆ ಇರ್ತಾವ, ಪ್ರಾಪಂಚಿಕ ವ್ಯಕ್ತಿಯ ಕನಸುಗಳು ಬೇರೆ ಇರ್ತಾವ. ಮಹಾತ್ಮರ ಆದರ್ಶಗಳೇ ಬೇರೆ, ಲೌಕಿಕರ ಆದರ್ಶಗಳೇ ಬೇರೆ. ಲೌಕಿಕ ಮನುಷ್ಯ ಏನು ವಿಚಾರ ಮಾಡ್ತಾನ? ಏನಿಲ್ಲಪ್ಪ, ನನ್ನ ಕೈಯಾಗ ರೊಕ್ಕಿಲ್ಲ, ರೊಕ್ಕ ಚಲೋ ಬಂದ್ರೆ ಸಾಕು. ಮನೆ ಇಲ್ಲ, ಒಂದು ಚಲೋ ಮನೆ ಆದ್ರೆ ಸಾಕಪ್ಪ. ಮಕ್ಕಳೆಲ್ಲ ಆದವರಿಗೆ ಮಕ್ಕಳಾದ್ರೆ ಸಂತೋಷ. ಇಷ್ಟ ನಾವು ಬಯಸುವುದು. ಆದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳ ಮನಸ್ಥಿತಿ ಬೇರೆ ಇರ್ತದೆ. ಹಂಗ ಅಕ್ಕ ಮಹಾದೇವಿ ವಿಚಾರ ಮಾಡುವ ರೀತಿನ ಬೇರೆ ಇತ್ತು ಹುಟ್ಟಿನಿಂದ. ಉಳುಕಿದ್ದ ಹೆಣ್ಮಕ್ಕಳು ವಿಚಾರ ಮಾಡುವ ರೀತಿನ ಬೇರೆ ಇತ್ತು. ಮದುವೆ ವಯಸ್ಸು ಬಂದಾಗ ಎಲ್ಲ ಉಳಿದಂಥ ಓರಗೆಯ ಎಲ್ಲ ಗೆಳತಿಯರೆಲ್ಲರೂ ಅವರು ತಮ್ಮ ಯಜಮಾನನಾಗುವಂಥವನು, ತಮ್ಮ ಪತಿಯಾಗುವಂಥವನು ಹೀಗ ಇರಬೇಕು ಅಂತ ಕನಸು ಕಟ್ಟಿಕೊಂಡು ಅದನ್ನು ಇವರು ಮುಂದೆ ಹೇಳುತ್ತಿದ್ರು. ಆದ್ರೆ ಅಕ್ಕ ಮಹಾದೇವಿಗೆ ಇದು ಏನಿವರು ಸಂಸಾರ ಅಂತಾರ,
ಏನಿದು ಲಗ್ನ ಲಗ್ನ ಅಂತಾರ, ಜಗತ್ನಾಗ ಇದೇನು ಹೊಸದಲ್ಲ ಅಂತ ಅಕ್ಕ ಮಹಾದೇವಿ. ಎಲ್ಲರೂ ಮಾಡಿದ್ದೇ ಪ್ರಪಂಚದ ಇದು, ಇದೇನೀ ಜಗತ್ತಿನಲ್ಲಿ ಹೊಸ ವಿಷಯ ಅಲ್ಲದು, ಬಹಳ ಹಳಿ ವಿಷಯದ. ಅಷ್ಟೇ ಅಲ್ಲದೆ ನೀರಸವಾದಂತಹ ವಿಷಯದ, ಇದರಾಗ ಏನು ಗಂಧನ ಇಲ್ಲ. ಅಕ್ಕ ಮಹಾದೇವಿ ವಿಚಾರ ಮಾಡಿದ್ಲು, ಇದ ಮನೆಯಲ್ಲಿ ನಮ್ಮ ಮುತ್ತಜ್ಜ ಪ್ರಪಂಚವನ್ನು ಮಾಡಿ ಹೋದ, ಇದೇ ಮನೆಯಲ್ಲಿ ನಮ್ಮ ಅಜ್ಜ ಪ್ರಪಂಚವನ್ನು ಮಾಡಿ ಹೋದ, ಇದೇ ಮನೆಯಲ್ಲಿ ಈಗ ಸದ್ಯ ನಮ್ಮ ತಂದೆ ಪ್ರಪಂಚವನ್ನು ಮಾಡ್ತಾ ಇದ್ದಾನ. ಇಷ್ಟೆಲ್ಲ ಇವರು ಪ್ರಪಂಚ ಮಾಡಿದರೂ ಕೂಡ ಇವರಿಗೆ ಆನಂದ ಅನ್ನುವಂಥದ್ದೇ ಪ್ರಾಪ್ತವಾಗಿಲ್ಲ, ನಿಜವಾದ ಸುಖ ಇವರಿಗೆ ಸಿಕ್ಕಿಲ್ಲ. ಹೀಗಾದ ಬಳಿಕ ನಾನು ಕೂಡ ಲಗ್ನಾಗಿ ಇವ್ರಿಗತ್ಲೆ ಈ ದುಃಖಮಯವಾದ ಪ್ರಪಂಚ ಮಾಡೋದ್ರಾಗ ಏನು ಅರ್ಥದ ಅಂತಂದ್ಲು ಅಕ್ಕ ಮಹಾದೇವಿ ವಿಚಾರ. ಆ ಬಳಿಕ ಅಕ್ಕ ಮಹಾದೇವಿ ಎಷ್ಟು ಬೌದ್ಧಿಕ ಪ್ರೌಢ ಸ್ಥಿತಿ ಇತ್ತು ಅಂದ್ರ, ಆಕೆ ಅಂದ್ಲು, ಈ ಜಗತ್ತೆಲ್ಲ ಒಂದು ಕಡೆ ಹೊಂಟದಿದು, ನಾ ಈ ದಾರಿ ಹಿಡಿಬಾರದು ಅಂತ ನಿರ್ಣಯ ಮಾಡಿದ್ದು. ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ಕ್ರೋಧವೇ ಮೋಹವೇ ಮದವೇ ಮತ್ಸರವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ, ಶರಣಾರ್ಥಿ ಅಂತ ಹೇಳಿದ್. ಯಾರಿಗೆ ಹೇಳಕ್ ಸಾಧ್ಯದ ಈ ಮಾತ? ಜಗತ್ತೆಲ್ಲ ಬರೇ ಊಟಕ್ಕಾಗಿ ಬಡದಾಡಿ ಸತ್ತು ಹೋಗುತ್ತದೆ. ಹಸಿವೆಯೇ ನೀನು ನಿಲ್ಲು ನಿಲ್ಲು. ನಮ್ಮ ಆಯುಷ್ಯದ ಅತಿ ಹೆಚ್ಚಿನ ಪರಿಶ್ರಮ ನಾವು ಪಡುವುದು ಎದಕ್ಕೆ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ತುಂಡು ಬಟ್ಟೆಗಾಗಿ. ಇಷ್ಟೆಲ್ಲ ನಾವು ಮಾಡೋದು. ಬಹಳ ಶಾಣೆ ಅದಾನಂದ್ರು ಹೊಟ್ಟೆ ಸಲುವಾಗಿ ದುಡಿತಾನ. IAS ಆಫೀಸರ್ ಅದಾನು, ಹೊಟ್ಟೆ ಸಲುವಾಗೇ ದುಡಿತಾನ ಅವನು. ಒಬ್ಬ ರೈತ ಅದಾನಂದ್ರು ಅವನು ಹೊಟ್ಟೆ ಸಲುವಾಗೇ ದುಡಿತಾನ. ಮನೆಯಲ್ಲಿರುವಂತ ಹೆಣ್ಮಕ್ಕಳಾದ್ರೂ ಹೊಟ್ಟೆ ಸಲುವಾಗೇ ದುಡಿತಾರ. ಇದನ್ನ ಬಿಟ್ಟು ಇವರಿಗೆ ವಿಚಾರ ಮಾಡ್ಲಕ್ಕ ಅವಕಾಶನ ಇಲ್ಲಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಹಸಿವೇ ನೀನು ನಿಲ್ಲು ನಿಲ್ಲು. ಏನಿದು? ಮುಂಜಾನೆ ಆತಂದ್ರ ನಾಷ್ಟ, ಮಧ್ಯಾಹ್ನಕ್ಕೆ ಊಟ, ಸಂಜೆ ಊಟ, ಮತ್ ಮರುದಿವಸ ಮುಂಜಾನೆ ನಾಷ್ಟ. ಸಾಯುತಕ ಇದು ಬಂದಾಗುವುದೇ ಅಲ್ಲ. ಏನೀ ಜಗತ್ನಾಗ ಎಲ್ಲ ನಿಂತು ಆದ್ರೂ ಊಟ ಮಾಡೋ ಕೆಲಸ ನಿಲ್ಲುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಅಕ್ಕ ಮಹಾದೇವಿ ಅಂದ್ರು, ಬರೇ ಊಟ ಮಾಡಿ ಸಾಯುವುದಕ್ಕಾಗಿ ನಾ ಹುಟ್ಟೇನೇನು ಅಂತ ಕೇಳಿದ್ಲಾಕೆ. ಹಸಿವೆಯೇ ನೀನು ನಿಲ್ಲು ನಿಲ್ಲು, ಹಸಿವನ್ನ ತಡದ ನಿಲ್ಲಿಸಿದ್ಲು. ತೃಷೆಯೇ ನೀನು ನಿಲ್ಲು ನಿಲ್ಲು, ನೀರಡಿಕೆ ಆಗ್ತಿರಬಹುದು, ಆದರೆ ಶರೀರಕ್ಕಾಗ್ತದ, ನನಗಲ್ಲ ಅಂತ ತಿಳ್ಕೊಂಡು. ನಿದ್ರೆಯೇ ನೀನು ನಿಲ್ಲು ನಿಲ್ಲು. ಇದು ಬಹಳ ಕಠಿಣ ಕೆಲಸ. ನಿದ್ರೆ ತಡದವ್ರು ಯಾರದಾರ ಜಗತ್ತಿನಲ್ಲಿ? 1 ದಿವಸ ತಡಿಬಹುದು, 2 ದಿವಸ ತಡಿಬಹುದು. ಎದಕ್ಕೆ ತಡಿತಾರ ನಿದ್ರೆ? ನಾಟಕ ನೋಡೋ ಸಲುವಾಗಿ ನಿದ್ರೆ ತಡಿತಾರೆ ಇವರು. ಟಿವಿ ನೋಡೋ ಸಲುವಾಗಿ ನಿದ್ರೆ ತಡಿತಾರೆ. ಅಕ್ಕ ಮಹಾದೇವಿಯು ನಿದ್ರೆಯನ್ನ ತಡದ್ಲು. ಸಾಮಾನ್ಯ ವಿಷಯಗಳಿಗಾಗಿ ಅಲ್ಲ, ದೇವರನ್ನ ನೋಡ್ಲಾಕ್ ಹೋಗೋ ಸಲುವಾಗಿ ನಿದ್ರೆಯನ್ನ ತಡದ್ಲು ಅಕ್ಕ ಮಹಾದೇವಿ. ಕಾಮವೇ ನೀನು ನಿಲ್ಲು ನಿಲ್ಲು. ಇಡೀ ಜಗತ್ತಿನ ರಾಜ ಯಾರು ಅಂದ್ರೆ ನಿಜವಾಗಿಯೂ ಕಾಮವೇ ರಾಜ. ಜಗತ್ತನ್ನೆಲ್ಲ ತನ್ನ ಕಿರುಬೆರಳ ತುದಿಯ ಮೇಲೆ ಕುಣಿಸ್ತದೆ ಯಾವುದು ಅಂದ್ರೆ ಕಾಮ. ಎಂತಹ ಮನುಷ್ಯನೇ ಇರಲಿ, ಅವನನ್ನ ತನ್ನ ಕಾಲಿನ ಆಳಾಗಿ ಮಾಡಿಕೊಳ್ತದ ಕಾಮ. ಅಂತಹ ಕಾಮಕ್ಕನ ಅಕ್ಕ ಮಹಾದೇವಿ ಹೇಳ್ತಾಳ, ನೀ ದೂರ ಸರದ್ ನಿಲ್ಲು ಅಂತ ಹೇಳ್ತಾಳ. ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಚರಾಚರವೇ ನೀನು ನಿಲ್ಲು ನಿಲ್ಲು. ನೀವೆಲ್ಲ ದೂರ ಸರದ್ ನಿಲ್ರಿ. ಯಾಕಂದ್ರೆ ಆಕೆ ಹೇಳುವಂತಹ ಅರ್ಥ ಇಷ್ಟೇ ಅದ,
ನಾವು ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ಹೊಂಟೀವಿ, ನಾವು ಮೋಕ್ಷ ಮಂದಿರಕ್ಕೆ ಹೊಂಟೀವಿ ಅಂದ್ರ ನಮಗ ಮತ್ತು ದೇವರಿಗೆ ನಡು ಇರುವಂತಹ ಇವು ಶತ್ರುಗಳೆಲ್ಲವೂ, ಅಡೆತಡೆಗಳಿವೆಲ್ಲವೂ, ಅದಕ್ಕಿವೆಲ್ಲವೂ ದೂರ ಸರದ್ ನಿಲ್ಲಲಾರದ ಹೊರತು ದೇವರ ದರ್ಶನವೇ ಆಗುವುದಿಲ್ಲ. ಹೀಗಾಗಿ ನೀವೆಲ್ಲ ದೂರ ಸರದ್ ನಿಲ್ರಿ. ಯಾಕೆ ಅಂದ್ರ ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನೊಯ್ಯುತ್ತಲಿದ್ದೇನೆ. ಯಾವ ಓಲೆ ಅದು? ಯಾವ ಪತ್ರ ಹೇಳತ್ತಲ್ಲ ಅಕ್ಕ ಮಹಾದೇವಿ? ನಾನು ನಿಮ್ಮವಳು ಅನ್ನುವಂಥ ಪತ್ರವನ್ನು ಒಯ್ತಾ ಇದ್ದಾಳೆ. ಈ ಪ್ರಪಂಚಕ್ಕೆ ಸಂಬಂಧಪಟ್ಟವಳು ನಾನಲ್ಲ. ಇಲ್ಲಿ ಹುಟ್ಟಿ ಸಾಯಿ ಕೆಡುವಂತಹ ಈ ಗಂಡರನ್ನು ಮಾಡ್ಕೊಂಡು ನಾ ಎಲ್ಲಿ ಹೋಗ್ಲಿ ಅಂತ ಕೇಳಿದ್ಲಾಕೆ. ಈ ಲಗ್ನನ ಆಗುವುದಿಲ್ಲ, ಈ ಪ್ರಪಂಚವೇ ನನಗ ಬೇಡ. ಯಾಕೆ ಅಂದ್ರೆ ನನಗ ಸಾಯಲಾರದಂಥ, ಕೆಡಲಾರದಂಥ, ಅಮರವಾದಂಥ, ಅದ್ವಿತೀಯ ಅಮೃತವಾದಂಥ ದೇವವಸ್ತು ಬೇಕೇ ಹೊರತು ಈ ಪ್ರಪಂಚ ಬೇಡ. ಇಂತಹ ಅಕ್ಕ ಮಹಾದೇವಿ ಬಹಳ ನಾವು ಶೂರರು, ಧೀರರು, ಗಣಮಕ್ಕಳು ಅಂತಾರಲ್ಲ, ಹಿಂಗೆ ಒಂದು ವೇಳೆ ಈ ರೀತಿಯಾಗಿ ಮಾತಾಡಿ ತೋರಿಸ್ಲಿ ಅವರು ಕೂಡ. ಹಸಿವನ್ನು ನಿಲ್ಲಿಸಿದವ್ರು ಯಾರದಾರ? ಆದ್ರೆ ಅಕ್ಕ ಮಹಾದೇವಿಯಲ್ಲಿ ಎಂಥ ಧೈರ್ಯದ. ಹಿಂಗ ಒಂದು ರಾಜ್ಯದ ರಾಜಕುಮಾರ ಅವ ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ಹೋಗಿದ್ದ. ಅವಾಗ ಅಲ್ಲೊಂದು ಗುಡಿಸಲು ಕಂಡಿತು. ಗುಡಿಸಲಿನ ಮುಂದ ಒಬ್ಬ ಯುವತಿ ಕುಳಿತಿದ್ಲು. ರೂಪವತಿ, ಸೌಂದರ್ಯ ಇತ್ತು. ಇವು ರಾಜಕುಮಾರ ಬೇಟೆಯಾಡ್ಲಕ್ಕೆ ಹೋಗಿ ಆಕಸ್ಮಿಕವಾಗಿ ಗುಡಿಸಲಿನ ಕಡೆ ನೋಡಿದ. ರಾಜಕುಮಾರಿ ಕಂಡ್ಲು, ಅಂದ್ರೆ ಆ ಬಡ ಹೆಣ್ಣು ಮಗಳ ಕಂಡ್ಲು. ಕಂಡಾಗ ಇವ ನೋಡಿದ, ಹೋಗಿ ಕೇಳಿದ. ಇವು ರಾಜರು, ದೊಡ್ಡ ದೊಡ್ಡ ಅಧಿಕಾರಿಗಳು ಅಂದ್ರೆ ಅವರಿಗೆ ಒಟ್ಟು ಲಗ್ನ ಆಗೋದ ಒಂದು ದೊಡ್ಡ ಹವ್ಯಾಸ. ಏನು ಕೇಳಿದವ? ನೇರವಾಗಿ ಹೋದವನ. ಅಧಿಕಾರ ಬೇರೆ ಕೈಯಾಗಿರ್ತದ, ರೊಕ್ಕ ಕಟ್ಟಿರ್ತದ, ನೀ ನನ್ನ ಲಗ್ನ ಆಗ್ತೀಯೇನು ಅಂತ ಕೇಳಿದ. ಅವಾಗ ಆ ಬಡ ಹೆಣ್ಣು ಮಗಳು ಹೇಳಿದ್ಲು, ನೀ 15 ದಿವಸ ಬಿಟ್ಟು ಬಂದ ಬಳಿಕ 15 ದಿವಸ ಬಿಟ್ಟು ಬಾ, ಅವಾಗ ನನ್ನ ಲಗ್ನ ಆಗಕ್ಕೆ ಅಂತ ಹೇಳಿದ್ಲಾಕಿ. ಇವ ಅಂದ, 15 ದಿವಸ ಏನು ಬಹಳ ದೊಡ್ಡದು, ನಿನ್ನ ಸಲುವಾಗಿನ 1-2 ವರ್ಷನ ಕಾಯ್ಲಕ್ಕೆ ತಯಾರದನು ಅಂತ ಹೇಳಿದವು ರಾಜಕುಮಾರ. ಆಯಿತು. ಆ ಬಡ ಹೆಣ್ಣು ಮಗಳೇನಿದ್ಲಲ್ಲ, ಆಕೆ ತಂದೆ ತಾಯಿಗಳಿಗೆ ಚಿಂತೆ ಆಯ್ತು. ಇವು ರಾಜಾರಂದ್ರೆ ಒಂದೇ ರೀತಿ ಮನಸ್ಸಿರಂಗಿಲ್ಲ ಇವ್ರದ್ದು. ರೊಕ್ಕ ಶ್ರೀಮಂತಿಕಿದ್ದವರು ಯಾವಾಗ ಹೆಂಗೆ ಬದಲಾಗ್ತಾರೆ ಹೇಳಕ್ಕೆ ಬರುವುದಿಲ್ಲ. ಅವಾಗ ಚಿಂತೆ ಆತವರಿಗೆ, ನಮ್ಮ ಮಗಳ ಪರಿಸ್ಥಿತಿ ಏನು ಮುಂದೆ ಅಂತ ವಿಚಾರ ಮಾಡ್ಕೋತ ಕುಂತರು. ಅವಾಗ ನೀವು ಸುಮ್ಮನೆ ಏನು ವಿಚಾರ ಮಾಡ್ಲಕ್ಕೆ ಹೋಗಬೇಡ್ರಿ, ನಾ ಎಲ್ಲ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ಲ ಹೆಣ್ಮಗಳು ಯುವತಿ. ಅವ ರಾಜಕುಮಾರ ತನ್ನ ಅರಮನೆಗೆ ಹೋದ. ಹಗಲ ರಾತ್ರಿ ಅನ್ನದೇ ಆ ಯುವತಿಯದೇ ಧ್ಯಾನ. ಹಗಲ ರಾತ್ರಿ ಅನ್ನದೇ ಕಣ್ಣ ಮುಂದೆ ಬರೇ ಅದೇ ರೂಪ, ಅದೇ ಸೌಂದರ್ಯ ಬರ್ತಾ ಇತ್ತು. ಅವಾಗ 15 ದಿವಸ ಯಾವಾಗ ಆಗ್ತದ, ಯಾವಾಗ ಹೋಗಿನೋ, ಯಾವಾಗ ಲಗ್ನ ಆಗಿನೋ ಅಂತ ಅವಾಗ 15ನೇ ದಿವಸ ರಾತ್ರಿ ನಿದ್ದೆನ ಮಾಡಲಿಲ್ಲ ಅವನು. ನೀ ಎಲ್ಲ ಏನು ದೊಡ್ಡ ಹುಚ್ಚರ ಸಂತಿ ಜಗತ್ತು. ನಿಮಗೂ ಎಲ್ಲ ಲಗ್ನದ ವಯಸ್ಸ ಬಂದಾಗ ಲಗ್ನ ಏನೋ ಯಾವಾಗ ಮಾಡ್ತಾರೋ ಏನೋ, ಇವು ನಿದ್ದೆ ಮಾಡೋದಲ್ಲ, ಅವು ಹುಡುಗರು ನಿದ್ದೆ ಮಾಡೋದಿಲ್ಲ. ಏನು ಜಗತ್ತಿನಾಗ ಹೊಸದು ಏನಾಗ್ಯದ ಲಗ್ನ ಆಗಿ? ಏನಿಲ್ಲ, ಹಳೇ ಪ್ರಪಂಚದು, ಬಹಳ ಹಳೇದು. ಅವಾಗ ಮರುದಿವಸ ಮುಂಜಾನೆ ಸೂರ್ಯೋದಯ ಆಯ್ತು. ಸೂರ್ಯೋದಯ ಆದ ತಕ್ಷಣ ಕುದುರೆ ಮ್ಯಾಲ ಕುಂತ ಕಾಡಿಗೆ ಹೋದವನೇ ಗುಡಿಸಲಿನ ಸಮೀಪ ಹೋದ. ಕಲ್ಲು ಬಂಡೆ ಮೇಲೆ ಒಬ್ಬ ಹೆಣ್ಮಗಳು ಕುಂತಿದ್ಲು. ಆಕಿನ ನೋಡಿ, ಇಲ್ಲಿ ಇಂತಹ ಯುವತಿಯ ಮನೆ ಎಲ್ಲದ ಅಂತ ಕೇಳಿದ. ಆ ಮನೆ ಇಲ್ಲೇ ಅದ ಅಂತ ಹೇಳಿದ್ಲಾಕಿ.
ಆಯಿತು. ಇವ ಅಲ್ಲಿ ಗುಡಿಸಲ್ಲಿ ಮುಂದೆ ಹೋದ. ಅವರು ತಂದೆ ತಾಯಿಗಳಿಬ್ಬರು ಹೊರಗೆ ಬಂದರು. ಬಂದ ಬಳಕ ಕೇಳಿದರು ಅವರು, ಯಾಕ್ರಿ ಇಲ್ಯಾಕೆ ಬಂದ್ರಿ? ಇಲ್ಲ, ನಿಮ್ಮ ಮಗಳು 15 ದಿವಸ ಬಿಟ್ಟ ನನಗಿಲ್ಲಿ ಬರ್ಲಾಕ್ ಹೇಳಿದ್ಲು. 15 ದಿವಸದ ನಂತರ ನಾನು ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾ ಬಂದೇನಿ ಅಂತ ಹೇಳಿದವ. ಆಗ ನಮ್ಮ ಮಗಳು ಅಲ್ಲಿ ಕಲ್ಲು ಬಂಡೆ ಮೇಲೆ ಕುಂತಾಳಪ್ಪ, ಹೋಗಿ ಆಕೆನ ಕೇಳು ಅಂತ ಹೇಳಿದ್ರು ಅವರು. ಇವು ರಾಜಕುಮಾರ ಇದೀಗ ಆಕೆನ ಮಾತಾಡಿಸಿ ಬಂದಲ್ಲ ಅಂತಿವ. ಮತ್ತೊಮ್ಮೆ ಹೋಗಿ ಮಾತಾಡಿಸಿದ. ನೀ ಯಾರು ಅಂತ ಕೇಳಿದವ. 15 ದಿವಸ ಹಿಂದೆ ಯಾವ ಹೆಣ್ಮಗಳಿದ್ನಲ್ಲ ಆಕೆ ನಾ ಅದನ್ನಿವತ್ತು, ನಾ ಏನು ಬದಲಾಗಿಲ್ಲ. ಮತ್ತ ಆ ಸೌಂದರ್ಯ ಆ ರೂಪ ಎಲ್ಲ ಎಲ್ಲಿ ಹೋತು? ನೀ ಈಗ ಸದ್ಯ ನೋಡಿದ್ರ ಬರೀ ಎಲುಬಿನ ಹಂದರ, ಎಲುಬಿನ ಗೂಡು ಮಾತ್ರ ಕಾಣತಿ. ಎಲ್ಲಿ ಹೋತು ನಿನ್ನ ಸೌಂದರ್ಯ ಅಂತ ಕೇಳಿದ ರಾಜಕುಮಾರ. ಕೇಳಿದಾಗ ಆಕೆ ಹೇಳಿದ್ಲು, ಅದು ಸೌಂದರ್ಯ ನಿಜವಾಗಿರುವಂಥದ್ದಲ್ಲದು. ಊಟ ಚಲೋ ಮಾಡಿದ್ರ ತಾನೇ ಸೌಂದರ್ಯ ಬರ್ತದ. ಊಟನ ಬಿಟ್ಟನ್ನ 15 ದಿವಸ ಆತು. ಹಿಂಗಾಗಿ ಸೌಂದರ್ಯ ಎಲ್ಲ ಹೋಗಿ ಬರೀ ಎಲುಬಿನ ಹಂದರ ಮಾತ್ರ ಉಳ್ದದ. ರಾಜ್ಕುಮಾರ್ಗ ತೆಲಿಗೆ ಬಡ್ದಂಗಾತ್. ಅವ ಅಂದ, ನಿನ್ನ ಲಗ್ನ ಮಾಡ್ಕೊಂಡು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಬಂದ ಹಾದಿಗೆ ಸುಂಕ ಇಲ್ದಂಗೆ ಹೊಳ್ಳಿ ಹೋದವ. ಯಾಕೆ? ಸೌಂದರ್ಯ ಅನ್ನೋದು ನಿಜವಾಗಿಯೂ ಅನ್ನ ನೀರ ಚಲೋ ಇದ್ರ ಸೌಂದರ್ಯ. ನೀವು ಊಟನ ಹಾಕ್ಲಿಲ್ಲ ಅಂದ್ರೆ ಇಲ್ಲೇನದ ಶರೀರದಾಗ. ಹಂಗ ಅವ ರಾಜಕುಮಾರ ಬರೇ ಮೇಲಿನ ಶರೀರವನ್ನು ನೋಡಿ ಬಂದಿದ್ದ. ಶರೀರ ನಿಜವಾಗಿಯೂ ತಯಾರಾಗುವುದೇ ಅನ್ನ ನೀರು ಇವುಗಳನ್ನು ಬಳಸಿಕೊಂಡು ಶರೀರ ತಯಾರಾಗ್ತದೆ. ಆಗ ಅಕ್ಕ ಮಹಾದೇವಿಯವರು ಎಲ್ಲರೂ ಈ ಶರೀರದ ಮೇಲೆ ಪ್ರೇಮ ಮಾಡಿದರೆ ಅಕ್ಕ ಮಹಾದೇವಿಯವರು ಈ ಶರೀರದಾಗ ಏನೈತಿ ಅಂದ್ರೆ ಅವರು ಏನದ ಶರೀರದಾಗ? ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ. ಶರೀರದಾಗ ಏನದ? ಈ ಶರೀರದೊಳಗ ಏನೂ ಇಲ್ಲ. ಸರಿಯಾಗಿ ಬಿಡಿಸಿ ಹೇಳಬೇಕಂದ್ರ ಪಾಯ್ಖಾನೆ ಅದ ಈ ಶರೀರದೊಳಗ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲು ಹಿಡಿದು ಕೆಡದಿರೆ ಎಲೆ ಮರುಳೆ, ಚನ್ನಮಲ್ಲಿಕಾರ್ಜುನ ದೇವರನು ಅರಿ ಅಂತ ಹೇಳಿದ್ಲು. ತಗೊಂಡೇನ್ ಮಾಡ್ತಿ ಶರೀರ? ಶರೀರದಾಗ ಏನದ? ತುಸು ಏನಾದ್ರೂ ಗಾಯ ಆಯ್ತು ಅಂದ್ರ ಕೀವಾಗ್ತದ. ಬೆಕ್ಕದಂತ ರಾಜನ ಶರೀರದ ಅಂದ್ರು ಸ್ವಲ್ಪ ಏನಾದ್ರೂ ಆಗಲಿ ಉಪಚಾರ ಮಾಡ್ಲಾರ್ದ ಹಂಗ ಬಿಟ್ಟ ಅಂದ್ರೆ ಕೀವು ಹೊರಗೆ ಬರ್ತದ. ಒಂದು ದಿವಸ ನೀವು ಹಲ್ಲು ತಕ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಿಂತು ಯಾರೂ ಮಾತಾಡಂಗಿಲ್ಲ, ಅಷ್ಟು ವಾಸನೆ ಬರ್ತದ. ಜಳಕ ಮಾಡಲಿಲ್ಲ ಅಂದ್ರೆ ಮುಗದ ಹೋತ್, ಅವ್ರ ಆ ಕಡೆ ಇವ್ರ ಈ ಕಡೆ, ಅಷ್ಟು ವಾಸನೆ ಬರ್ತದ ಶರೀರ. ಇನ್ನು ಈಗಂತೂ ಅವು ಏನವು ಸುಗಂಧ ದ್ರವ್ಯಗಳು ಬಂದಾವೆಲ್ಲ, ಸೇಂಟು ಅವು ಇವು ಏನು ಹೊಡ್ಕೊಂಡು ಬಂದೇ ಬರ್ತಾರೆ. ನೀವು ಬೆಕ್ಕದಟ್ಟು ಹೊಡ್ಕೋರ್ಲ, ಒಳಗ ಇದು ಹೊಲಸದ ಅಂದ ಒಳಗೆ ಹೊರಗೆ ಅಟ್ಟು ಹೊಡೆದ್ರೆ ಏನು ಮಾಡೋದದ? ಅಕ್ಕ ಮಹಾದೇವಿ ಅವರ ನಿಜವಾದ ದೃಷ್ಟಿಕೋನ ಇದು. ಅದನ್ನು ನಾವೆಲ್ಲ ವಿಚಾರ ಮಾಡಬೇಕು. ಆಗ ಅಕ್ಕ ಮಹಾದೇವಿಯವರು ಹೇಳ್ತಾರ, ಗಿರಿಯಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯ ಕೆಳಸುವುದೇ ಎನ್ನ ಮನ, ಪೇಳಿರೇ ಕೆಳದಿಯೇರಿರ ಅಂತ ಗೆಳತಿಯರಿಗೆ ಹೇಳಿದ್ಲಿ ಮಾತನ್ನು. ಅವರೆಲ್ಲ ಗೆಳತಿಯರು ಅವರೆಲ್ಲ ಕೇಳ್ತಿದ್ರು ದಿನಂಪ್ರತಿ,
ಎಂಥವ್ ಇರ್ಬೇಕು ನಿನ್ನ ಲಗ್ನ ಆಗವ ಅಂತ ಕೇಳ್ತಿದ್ರು ಅವರು ಗೆಳತಿಯರು. ಅವಾಗ ಅಕ್ಕ ಮಹಾದೇವಿ ಹೇಳಿದ್ಲು, ಗಿರಿಯಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ನವಿಲು ಎಂದಾದ್ರೂ ಮಡ್ಯಾಗ ಬಂದು ಕುಣಿತದೇನದು? ನಿಸರ್ಗ ಸುರಮ್ಯವಾದಂತಹ ಮಹಾಪರ್ವತಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಜಲಪಾತಗಳು ಎಲ್ಲಿ ಬೀಳ್ತಿರ್ತಾವಲ್ಲ ಅಲ್ಲಿ ಬಂದು ನವಿಲು ನರ್ತನ ಮಾಡ್ತದನೇ ಹೊರತು ನಾವು ತಿಳ್ಕೊಂಡಂಗ ಮಡ್ಯಾಗ ಬಂದು ಕುಣಿತತ್ತೇನು ಅಂತಂದ್ಲು. ಕೊಳನಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ. ಮಾನಸ ಸರೋವರದಲ್ಲಿ ಒಂದು ಹಂಸ ತೇಲ್ತದನೇ ಹೊರತು ಹಳದಾಗ ಬಂದೇನಾದರೂ ರಾಜಹಂಸ ತೇಲ್ತದೇನು? ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ. ಬೇವಿನ ಚಿಗುರು ತಿಂದೆ ಅಂದಾದ್ರೂ ಕೋಗಿಲೆ ಹಾಡ್ತದನೋ? ಏನು ಮಾವಿನ ಚಿಗುರು ತಿಂದ ಕೋಗಿಲೆ ಪಂಚಮ ಸ್ವರದಲ್ಲಿ ಹಾಡ್ತದನೋ? ವಿಚಾರ ಮಾಡ್ರಿ. ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ. ಯಾವುದರಲ್ಲಿ ಪರಿಮಳನ ಇಲ್ಲ, ಮಕರಂದನ ಇಲ್ಲ ಅಂತ ಹೂವಿಗೆ, ಪ್ಲಾಸ್ಟಿಕ್ ಹೂವಿಗೆ ಎಂದಾದರೂ ಒಂದು ಭ್ರಮರ, ಎಂದಾದರೂ ಒಂದು ಜೇನು ಹುಳ ಬಂದು ಅದರಲ್ಲಿನ ಮಕರಂದ ಹೀರ್ಲಾಕ ಬಯಸ್ತತೇನು? ಹಂಗ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ವಿಷಯ ಕೆಳಸದು ನೋಡ ಎನ್ನ ಮನ ಅಂತ ಹೇಳಿದ್ಲು. ನೀವೇನು ಹೇಳ್ತಿರ್ಲ, ಈ ಗಂಡ್ರನ್ನ ತಗೊಂಡೇನು ಮಾಡೋದು, ಈ ಹುಡುಗರನ್ನ ತಗೊಂಡೇನು ಮಾಡೋದು, ಇವ್ರನ್ನ ಲಗ್ನ ಆಗಿ ಏನು ಮಾಡೋದು, ಇವನ ಸಾವನ ಯಾವಾಗದ ಅಂತ ಇವಾಗ ಗೊತ್ತಿಲ್ಲ, ಇಂಥವನ್ ಲಗ್ನ ಆಗಿ ನಾಯಾಕ ವಿಧವ ಆಗಬೇಕು ಅಂತ ಅಕ್ಕ ಮಹಾದೇವಿ ಹೇಳಿದ್. ಹಿಂಗೆ ಒಬ್ಬರೇ ಹೆಣ್ಮಕ್ಳು ವಿಚಾರ ಮಾಡ್ಯಾರೇನು? ಅಕ್ಕ ಮಹಾದೇವಿ ಆಗಿ ಹೋಗಿ 900 ವರ್ಷ ಆತು. ನೀವು ಅದಿರಿ, ನೀವೆಲ್ಲ ಹೆಣ್ಮಕ್ಕಳೇ. ಆಕೆಯು ಹೆಣ್ಣು ಮಗಳೇ ಇದ್ಲು, ಆದ್ರೆ ಆಕೆ ಮಾತ್ರ ಆದಿಶಕ್ತಿಯ ಪರಾವತಾರಿಯಾಗಿದ್ಲು. ಅದಕ್ಕೆ ಅಕ್ಕ ಮಹಾದೇವಿ ಅಂತ ಅನ್ಸ್ಕೊಂಡ್ಲು. ಗಟ್ಟಿ ನಿರ್ಣಯವನ್ನ ಮಾಡಬೇಕಂದ್ರ ಮನಸ್ಸಷ್ಟು ಗಟ್ಟಿ ಇರಬೇಕಾಗ್ತದ. ನಮ್ಮ ಮನಸ್ಸನ್ನ ಹೊಯ್ದಾಡ್ತಾವ. ಒಂದು ತಾಸು ಮನೆ ಬಿಟ್ಟಿಲ್ಲಿ ಮಠದ ಕಡೆ ಬರಬೇಕಂದ್ರ ಹೊಯ್ದಾಡ್ತಿರ್ತೈತಿ ಮನಸ್ಸು. ಏನೂ ಇಲ್ಲ, ಮತ್ತು ಮನ್ಯಾಗ ಏನದಪ್ಪ, ಹೌದೊಂದು ಶ್ರೀಲಂಕಾದಂಥ ಒಂದು ಚಲೋ ನಗರ ಕಟ್ಟ್ಯಾರಂತೇನಿಲ್ಲ ಮನ್ಯಾಗ. ಒಂದು ಮೂಲೆ ಬಿದ್ದಿರ್ತೈತಿ, ಒಂದು ಮೂಲೆ ಎದ್ದಿರ್ತೈತಿ ಅಂತ ಮನೆ. ಆದ್ರೆ ನಮ್ಮ ಮನಸ್ಸ ಮನೆ ಕಡೆ ಎಳಿತಿರ್ತೈತಿ. ಸಂತೆ ಮುಗಿದಿರ್ತದ ಅಜ್ಜಾಗೋಳದು, ಏನಪ್ಪ ಇಲ್ಲೇ ಮಠದಾಗ 1-2 ತಾಸು ಹೆಚ್ಚಿಗೆ ಕುಂಡ್ರು ಅಂದ್ರೆ, ಇಲ್ರಿ ಗುರುಗಳ ಮನೆಗೆ ಹೋಗಬೇಕು ಅಂತಂತಾನ ಅಜ್ಜ. ಅಲ್ಲೇನದಪ್ಪ ಸಂತಿನ ಮುಗದತಿ ಅಂದ್ರು ಕೇಳುವುದಿಲ್ಲ, ಮತ್ತೆ ಮನೆಗೆ ಹೋಗ್ಕ. ಇಷ್ಟು ಮನಿ ಜಗ್ಗುವಾಗ ಈ ಮನೇನೂ ಬೇಡ, ಈ ಸಾಯುವ ಕೆಡುವಂಥ ಈ ಒಂದು ಪ್ರಪಂಚವೇ ಬೇಡ, ನನಗೆ ಏನು ಬೇಕು ಅಂದ್ರ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ನ ಕೆಳಸದು ಎನ್ನ ಮನ ಅಂತ ಹೇಳಿದ್ಲು ಅಕ್ಕ ಮಹಾದೇವಿ. ನನ್ನ ಮನಸ್ಸ ದೇವ್ರನ್ನ ಬಿಟ್ಟರೆ ಬೇರೆ ಕಡೆ ಹರಿಯುವುದಿಲ್ಲ ಅಂತ ಹೇಳಿದ್. ನಾವು ಹೆಂಗದೀವಿ? ನಾವೆಲ್ಲರೂ ಒಂದು ರೀತಿಯಾಗಿ ಪ್ರಪಂಚವನ್ನು ಬಹಳ ಪ್ರೀತಿ ಮಾಡಂಥವ್ರದೀವಿ. ಹಿಂಗ ಒಂದು ಸಾರಿ ಒಬ್ಬ ಹುಡುಗ ನಾಟಕ ನೋಡ್ಲಕ್ಕೆ ಹೋದ ಅವ್ರ ಅಪ್ಪನ ಜೊತೆಗೆ. ಇಂಥ ನಾಟಕ್ಕಿತ್ತದು ಪರಿಣಾಮಕಾರಿಯಾದ ನಾಟಕ. ಈಗಿನ ಕಾಲದಾಗ ನಾಟಕ ಮಾಡ್ತಾರೆ ಇವು ಅಲ್ಲಿವು, ಖರೆ ನಾಟಕ ಅಲ್ಲಿವು. ಯಾವುದರೆ ಹಾಡ ಹಚ್ತಾವ, ಏನ್ರಿ ಕುಣಿತಾವ, ಏನ್ರಿ ಮಾತಾಡ್ತಾವ, ಅವು ಮ್ಯಾಲ ಪಾರ್ಟ್ ಮಾಡು ನಿಷೇಧಾಗ ಬಂದ್ಬಿಡ್ತಾರ ಅವರು. ಕುಡದ್ ನಿಷೇಧಾಗ ಬಂದ್ರ ಪಾತ್ರದ ಮಾತು ಏನಾಡ್ಬೇಕಂತ ಗೊತ್ತಾಗೋದಿಲ್ಲ. ರಾಮನ ಮಾತ ರಾವಣ ಆಡ್ತಾನ, ರಾವಣನ ಮಾತ್ರ ರಾಮ ಆಡ್ತಾನ, ಎಲ್ಲ ಅದಲ್ ಬದಲ್. ಆದ್ರೆ ಮೊದಲಿನ ನಾಟಕ ಹಂಗಿರ್ಲಿಲ್ಲ, ಬಹಳ ಚಲೋ ಮಾಡ್ತಿದ್ರು ಅವರು. ಪರಿಣಾಮಕಾರಿಯಾಗಿ ನೀತಿ ಪ್ರಬೋಧಮಯವಾದ ನಾಟಕ ಮಾಡ್ತಿದ್ರು. ಹಂಗ ನಾಟಕ ನೋಡ್ಲಕ್ಕೆ ಹೋದ್ರು. ಹೋದ ಬಳಿಕ ಏನಾಯಿತು ಅಂದ್ರ, ಆ ನಾಟಕದಲ್ಲಿ ಒಂದು ಪಾತ್ರ, ಆ ಪಾತ್ರವನ್ನು ನೋಡಿ ಇವನ ಮನಸ್ಸಿನಾಗ ಒಂದೇನೋ ವಿಚಾರ ಹೊಳಿತು.
ನಾಟಕ ನೋಡಿ ಎಲ್ಲರೂ ಮನೆಗೆ ಬಂದ್ರೆ ಈ ಹುಡುಗ ನಾಟಕ ಕಂಪ್ನಿ ಜೊತೆಗೆ ಹೋಗಿಬಿಟ್ಟು ಅಪ್ಪಗೆ ಹೇಳ್ದ, ನಾ ಏನು ಮನೆಗೆ ಬರುವುದಿಲ್ಲ ಅಂತ ಹೇಳಿದ್ದೇನೆ. ಅಪ್ಪಂದ, ಯಾಕೋತಮ್ಮ ನಿನ್ನೆ ನಾಟಕ ನೋಡ್ಲಕ್ಕೆ ಬರೋಕ್ಕಿಂತ ಮೊದಲ ನಿನ್ನ ತಲೆ ಬರಬರಿ ಇತ್ತು, ಈಗ ಯಾಕೆ ಹಿಂಗಾದಿ ಅಂತ ಕೇಳಿದ ಅವ್ರ ಅಪ್ಪ. ಕೇಳಿದಾಗ ಅವ ಅಂದ, ಈ ನಾಟಕ ಕಂಪ್ನಿಯಲ್ಲಿ ಏನು ಪಾತ್ರ ಮಾಡ್ತಾಳಲ್ಲ, ನಾಟಕ ಕಂಪ್ನಿ ಮಾಲಕನ ಮಗಳು, ಆಕೆ ಮೇಲೆ ನನಗೆ ಮನಸ್ಸಾಗ್ಯದ, ನಾನು ಆಕೆಯನ್ನು ಲಗ್ನ ಆಗಲಾರ್ದ ಮನೆಗೆ ಬರುವುದಿಲ್ಲ ಅಂತ ಅವ ಹುಡುಗ. ಎದಕ್ಕೆ ಹೋಗ್ಯಾನವ? ನಾಟಕ ನೋಡ್ಲಕ್ಕೆ ಹೋಗ್ಯಾನ. ಕೌದಿ ತಗೊಂಡು ನಾಟಕ ನೋಡ್ಲಕ್ಕೆ ಹೋಗ್ಯಾನ. ಚಾದರ, ಕೌದಿ, ತೆಲಿಗೆ ರುಮಾಲ ಏನೇನೋ ಹೊಕ್ಕಿರ್ಲ ನೀವು ನಾಟಕ ನೋಡ್ಲಕ್. ಹೋದವ ಅಲ್ಲೇ. ಅವಾಗ ಅವ್ರ ಅಪ್ಪಂದ, ನೋಡೋ ತಮ್ಮ ವಿಚಾರ ಮಾಡೀಗ ಅಂತ ಹೇಳ್ದವ. ಜೀವನ್ ನೀ ಮಾಡಾವದ್ಯೋ ನಾ ಮಾಡಾವದ್ಯೋ ಅಂತ ಕೇಳಿದವ ಅವ್ರ ಅಪ್ಪಗೆ. ಹೊಳ್ಳಿ ಆತ ಹಾಳ ಬಾಯಿ ಬಿದ್ದು ಹೋಗಪ್ಪ ಅಂತ ಅವ್ರ ಅಪ್ಪ ಮನೆಗೆ ಹೋದವ ಕೌದಿ ತಗೊಂಡು. ಇವ ಹೋಗಿ ಕಂಪ್ನಿ ಮಾಲಕಕ್ಕೆ ಕೇಳಿದ. ಅವಾಗ ಮಾಲಕಂದ, ನೋಡಪ್ಪ, ನನ್ನ ಮಗಳನ್ನ ನಿನಗ ಕೊಟ್ಟು ಲಗ್ನ ಮಾಡ್ತೀನಿ ನಾನು. ಆದ್ರೆ ನನ್ನ ಮಗಳು ಹೆಂಗ ಅತ್ಯಂತ ಶುದ್ಧವಾಗಿ ಆ ಪಾತ್ರಗಳನ್ನು ಮಾಡ್ತಾಳಲ್ಲ ನಾಟಕದೊಳಗ, ನೀನು ಅಷ್ಟು ಶುದ್ಧವಾಗಿ ಒಂದಿಷ್ಟು ತಪ್ಪಲಾರದಂಗ ಎಂದ ಪೂರ್ಣ ನಾಟಕದ ಎಲ್ಲ ಪಾತ್ರ ಮಾಡ್ಲಕ್ಕೆ ಕಲಿತಿಲ್ಲ, ಅಂದ ನಿನಗೆ ಲಗ್ನ ಮಾಡ್ತೀನಿ ಅಂತ ಹೇಳ್ದವ ಕಂಪ್ನಿ ಮಾಲಕ್. ಆತಿನ್ನ ಊರೂರಿಗೆ ಎಲ್ಲ ಕಂಪ್ನಿ ಎಲ್ಲ ಸ್ಟೇಜ್ ಜೋಡಿಸೋದು, ಮೈಕ್ ಜೋಡಿಸೋದು, ಲೈಟ್ ಹಚ್ಚೋದು ಎಲ್ಲ ಮಾಡ್ಬೇಕಲ್ಲ ಕೆಲಸ. ಇವಾಗ ಹಚ್ಚಾರ ಅವ್ರ ಪೊಕಟ ಆಳು ಸಿಕ್ಕತ್ತೆ, ಯಾಕೆ ಬಿಡ್ಬೇಕಂತ. ಮನ್ಯಾಗ 2 ರೊಟ್ಟಿ ಉಂಡು ತಣ್ಣಗಿರಪ್ಪ ಅಂತ ಮನ್ಯಾಗ ಹೇಳಿದ್ರೆ ಈ ನಾಟಕ ಕಂಪ್ನಿ ಕೆಲಸ ಮಾಡ್ಕೋತ ಹೊಂಟೇವ್. ಆ ಬಳಿಕ ಹಿಂಗ ನಡೀತು. ಹುಡುಗನು ಬಹಳ ಶಾಣೆ ಇದ್ದ, ಎಲ್ಲ ಪಾತ್ರ ಕಲತ್. ದ್ರೌಪದಿ ಪಾತ್ರ ಬಂದ್ರೆ ಹೆಣ್ಮಕ್ಳು ನಾಚಬೇಕು, ಅಷ್ಟು ಚಂದ ಪಾತ್ರ ಮಾಡ್ತಿದ್ದ ಹುಡುಗ. ಕರೆನೆ ಹೆಣ್ಮಗಳನ್ನ ಅದಾಳ ಅನಿಸ್ಬೇಕು, ಅಷ್ಟು ಚಂದ ನಾಟಕ ಮಾಡ್ತಿದ್ದ ನಾವು. ಮತ್ ನಾಟಕ ಅಂದ್ರೆ ಅದಕ್ಕೆ ಆತಾರ, ಗೊತ್ತಾಗಬಾರ್ದು ಮುಂದೆ ಯಾರದಾರಂತ ಗೊತ್ತಾಗಬಾರ್ದು, ಹಂಗ ಮಾತಾಡ್ಬೇಕು, ಅವಾಗ ಅದಕ್ಕೆ ನಾಟಕ ಅಂತಾರ. ಆ ಬಳಿಕ ರಾವಣನ ಪಾತ್ರ ಬಂತು ಅಂದ್ರೆ ಮುಂದೆ ಕೂತವ್ರಿಗೆ ಅನಿಸ್ಬೇಕು, ಕರೆನ ಇವನ ರಾವಣದಾನ ಅಂತ ಅನಿಸ್ಬೇಕು, ಹಂಗ ಮಾಡ್ತಿದ್ದ. ಎಲ್ಲಾ ಪಾತ್ರಗಳನ್ನ ಮಾಡ್ಲಕ್ ಕಲಿತ, ಹಾಡ್ಲಾಕ್ ಕಲಿತ, ಕುಣಿಲಾಕ್ ಕಲಿತ, ನಗಸ್ಲಾಕ್ ಕಲಿತ, ಅಳ್ಳಾಕ್ ಕಲಿತ, ಅಳಸ್ಲಾಕ್ ಕಲಿತ. ನವರಸ ಭರಿತವಾಗಿ ಯಾವ ಮನುಷ್ಯ ಪಾತ್ರವನ್ನು ಮಾಡ್ತಾನಲ್ಲ ಅವನೇ ಸಮರ್ಥ ನಾಟಕಗಾರ. ನಗಸ್ಲಾಕ ಬರಬೇಕು, ಜನರನ್ನ ಅಳಿಸ್ಲಾಕ ಬರಬೇಕು, ಅಳಿಸಿದ್ದ ಮಾತು ಹೊಳ್ಳಿ ನಗಸ್ಲಾಕ ಬರಬೇಕು, ಅವರಿಗೆ ಅಂಜಿಕೆ ಹುಟ್ಟಿಸಂಗ ಎಲ್ಲಾ ರೀತಿ ನವರಸ ಅಂತ ಕರೀತಾರೆ. ಹಿಂಗೆಲ್ಲ ಮಾಡ್ತಾ ಇದ್ದ. ಕೊನೆಗೆ ಅವನ ನಾಟಕ ಕಂಪನಿ ಮಾಲಕ್ ಒಂದ್ ದಿವಸ ಬಂದು ಹೇಳ್ದ, ತಮ್ಮ ನಿನ್ನಂಗೆ ಚಲೋ ನಾಟಕ ಮಾಡವರು ಯಾರೂ ಇಲ್ಲ, ನನ್ನ ಮಗಳ ಸಹಿತ ನಿನ್ನ ಮುಂದೆ ಸೋತ್ಲು, ಅದಕ್ಕೆ ಬರೋ ಸೋಮವಾರನಿಂದ ನನ್ನ ಮಗಳದಿಬ್ಬರದು ಲಗ್ನ ಅಂತ ಹೇಳಿಬಿಟ್ಟು. ಹುಡುಗಗ ಖುಷಿ ಆಗಬೇಕಲ್ಲ, ಖುಷಿ ಆಗಲಿಲ್ಲ. ಹೊಳ್ಳಿ ಚಿಂತೆ ಮಾಡ್ಲಕ್ ಚಾಲೂ ಮಾಡಿದ, ವಿಚಾರ ಮಾಡ್ಲಕ್ ಚಾಲೂ ಮಾಡಿದ. ನಾನು ಏನು ಮಾಡಿದ್ನಿದನ ಅಂತಂದವ. ಒಂದು ಲಗ್ನ ಆಗೋ ಸಲುವಾಗಿ 10 ವರ್ಷ ಈ ನಾಟಕ ಕಂಪ್ನಿ ಎಲ್ಲ ಕೆಲಸ ಮಾಡೋದು ಬಂತಲ್ಲ ಅಂತ ವಿಚಾರ ಮಾಡಿದ. ಆ ಬಳಿಕ ವಿಚಾರ ಮಾಡಿದ, ನಾನು ಹೆಣ್ಮಕ್ಳಂಗೆ ಮಾತಾಡ್ಲಕ್ ಕಲಿತೆ, ಗಣಮಕ್ಳಂಗೆ ಮಾತಾಡ್ಲಕ್ ಕಲಿತೆ, ರಾಜನಂಗ ಭಿಕ್ಷುಕನಂಗ ಹಾಡ್ಲಾಕ ಕುಣಿಲಾಕ ಎಲ್ಲ ಕಲಿತ್ನಿ. ನಿಜವಾಗಿಯೂ ನಾ ಯಾರಂತ ನನಗೆ ಗೊತ್ತಾಗಲಿಲ್ಲಲ್ಲ ಅಂತ ವಿಚಾರ ಹುಟ್ಟಿತು ತಲೆಯಾಗ. ಅವಾಗ ಹುಡುಗ ನಾಟಕ ಕಂಪ್ನಿ ಮಾಲಕಿಗೆ ಹೇಳಿದ, ನಾ ಏನು ಲಗ್ನ ಆಗೋದಿಲ್ಲ, ಮನೆಗೆ ಹೋಗೋದಿಲ್ಲ, ನಾನು ಅರಣ್ಯಕ್ಕೆ ಹೋಗ್ತೀನಿ, ನಾ ಯಾರಂತ ನನಗೆ ಗೊತ್ತಾಗುವಲ್ದು. ಅರಣ್ಯದಲ್ಲಿ ಹೋಗಿ ಕುತ್ಕೊಂಡು ತಾ ಯಾರು ಅಂತ ವಿಚಾರ ಮಾಡ್ತಾ ಕುತ್ಕೊಂಡ. ಅವನಿಗೆ ಗೊತ್ತಾತು, ಇವು ನಾಟಕದ ಯಾವ ಪಾತ್ರಗಳು ನಾನಲ್ಲ, ಸ್ವತಃ ಶರೀರ ಮನಸ್ಸ ಇವು ಕೂಡ ನಾನಲ್ಲ. ನಾನು ಯಾರು ಅಂದ್ರ ಅವರಂಗ ಇವರಂಗ ಮಾತನಾಡುವಂಥವ ನಾನಲ್ಲ.
ನಾನು ಯಾರು ಅಂದ್ರ ಯಾರಂಗೂ ಆಗವನಲ್ಲ. ಶುದ್ಧವಾದಂಥ ಬೆಳಕು, ಶುದ್ಧವಾದಂಥ ಅರಿವು, ಶುದ್ಧವಾದಂತಹ ಜ್ಞಾನ, ಶಿವಚೈತನ್ಯ ನಾನೇ ಹೊರತು ಈ ಪ್ರಪಂಚ, ಇಲ್ಲಿರುವ ಈ ನಾಟಕದ ಪಾತ್ರಗಳು ಯಾವೂ ಕೂಡ